ರಾತ್ರಿ ಮಲ್ಕೊಳ್ಳುವಾಗ ಅನ್ಬೇಕಂತ, ದೇವರೇ ಬೆಳಗಾಗಬೇಕು. ಯಾಕೆ ನಾಳೆ ಬೇಕು ಪೂಜೆ ಮಾಡಲಿಕ್ಕೆ? ಯಾಕೆ ನಾಳೆ ಬೇಕು ಪ್ರವಚನ ಕೇಳಲಿಕ್ಕೆ? ಯಾಕೆ ನಾಳೆ ಬೇಕು ಪಾಠ ಕೇಳಲಿಕ್ಕೆ? ನಾಳೆಯ ಬದುಕನ್ನ ಬೇಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಸಾಧನೆ ಬೇಕು. ಸುಮ್ಮನೆ ಆ ಕಾಫಿ ತಿಂಡಿ ತಿನ್ಲಿಕ್ಕಾದ್ರೆ ನಾಳೆ ಯಾಕೆ ಬೇಕು? ಭಗವಂತನ ನೆನಪು ಬಾರದ ದಿನಗಳು, ಭಗವಂತನ ಸೇವೆಗಲ್ಲದ ದಿನಗಳು ಎಷ್ಟು ಕಳೆದ್ರೆ ಏನ್ ಪ್ರಯೋಜನ? ಅದಕ್ಕೆ ಕೃಷ್ಣನಿಂದ ದೂರವಾಗಿ ಉಳಿಯುವ ನಾಳೆ ನಮಗೆ ಬೇಡ. ನಮ್ಗೆ ಇಷ್ಟು ದಿನ ಕೃಷ್ಣನಿಂದ ದೂರವಾಗಿ ಉಳಿದದ್ದೇ ಕಷ್ಟ ಆಗಿದೆ, ಇನ್ನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿನ್ನ ಹೆಸರನ್ನಾದರೂ ನಮಗೆ ಕೊಡು ಅಂದ್ರೆ ಅಶ್ವತ್ಥ ನ ಶ್ವ, ನಮಗೆ ನಾಳೆ ಬೇಡ ಅಂತ. ಅಥವಾ ಇನ್ನೊಂದು ಹೇಳ್ತಾ ಇದ್ರು, 4 ತರ ಬೈತಾ ಇದ್ದ. ಒಂದು, ನಿನಗೆ ಬೆಂಕಿ ಬೀಳಲಿ ಅಂದ್ರು. ಇಲ್ಲ ಅಂದ್ರೆ ನಾಳೆಗೆ ಇರಬೇಡ ಅಂದ್ರು. ಇಲ್ಲ ನಿನ್ನ ಹೆಸರು ನಮಗ್ ಕೊಡು ಅಂದ್ರು. ಇಲ್ಲ ನಿನಗೆ ಮನುಷ್ಯ ಜನ್ಮ ಬರ್ಲಿ ಅಂದ್ರು. ಇದೊಳ್ಳೆ ಕಟ್ಟ. ಇದೇ ಮನುಷ್ಯ ಜನ್ಮ ಯಾಕೆ? ಮನುಷ್ಯ ಜನ್ಮ ಬಂದಾಗ ಮಾತ್ರ ನಿನ್ಗೆ ಗೊತ್ತಾಗುತ್ತೆ ಭಗವಂತನ ಬಿಟ್ಟವರ ಬದುಕು ಹೇಗಿರುತ್ತೆ, ಎಷ್ಟು ದುಃಖ ಅದು ನಿನಗೆ ಗೊತ್ತಾಗುತ್ತೆ. ಅದರಿಂದ ನಿನ್ನ ಮನುಷ್ಯತ್ವವನ್ನ ಹೊಂದು ಅಂತ ಹೀಗೆಲ್ಲ ಹೆಣ್ಮಕ್ಳು ಅಶ್ವತ್ಥ ವೃಕ್ಷವನ್ನ ಅಂದ್ರೆ ಏನ್ ನೋಡಿದ್ರು ಕೂಡ ಅವರಿಗೆ ಭಗವತ್ ಚಿಂತನೆಯೇ ಬರುತ್ತೆ ವಿನ ಬೇರೊಂದು ಬರಲಿಕ್ಕೆ ಸಾಧ್ಯವೇ ಇಲ್ಲ.